ನೆಕ್ಸ್ಟ್ ಮೂರನೇದು ಮೇನ್ ಕ್ವಶನು ಏನಂತ ಇದೆ ಅಂದರೆ ಈ ಕೆಳಗೆ ಕೊಟ್ಟಿರುವಂಥ ಸಂಖ್ಯೆಗಳಿಗೆ ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಒಂದು ಪೂರ್ಣ ಘನ ಸಂಖ್ಯೆಯಾಗಿ ಬರುತ್ತದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಮೊದಲನೇದಾಗಿ ಮೇನ್ ಕ್ವಶನ್ 3ರಲ್ಲಿ ಮೊದಲನೇದನ್ನು ನೋಡೋಣ. 81. ಈ ಒಂದು 81 ಎನ್ನುವಂಥ ಸಂಖ್ಯೆ ಇದೆ. ಇದಕ್ಕೆ ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಒಂದು ಪೂರ್ಣ ಘನ ಸಂಖ್ಯೆ ಸಿಗುತ್ತದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಇದನ್ನು ಕೂಡ ನಾವು ಇದರ ಒಂದು 81ರ ಅಪವರ್ತನಗಳನ್ನು ಕಂಡುಹಿಡ್ಕೊಳ್ಳೋಣ. 3 2 6 3 7 21 3 9 27 3 3 9 3 1 3. ಈಗ ನಾವೇನು ಮಾಡಿದ್ವಿ, ಒಂದೇ ಸಂಖ್ಯೆಯ 3 ಸಂಖ್ಯೆಗಳನ್ನು ತೆಗೆದುಕೊಂಡು ಗುಂಪನ್ನಾಗಿ ಮಾಡಿದ್ವಿ. ಹಾಗಾದರೆ ಇಲ್ಲಿ 3 ಇಂಟು 3 ಇಂಟು 3 ಇಂಟು 3 ಇಂಟು ಒಂದು ಜೊತೆ ಒಂದು ಗ್ರೂಪ್ ಇದೆ. ಇಲ್ಲಿ ನಮಗೆ ಕೊನೆಯದಾಗಿ ಉಳಿಯುವಂಥ ಸಂಖ್ಯೆ ಏನಿದೆ, 3 ಇದೆ. ಹಾಗಾದರೆ ಈ 81ಕ್ಕೆ 3ರಿಂದ ಭಾಗಿಸಿದಾಗ 27 ಬರುತ್ತೆ. 27 ಒಂದು ಪೂರ್ಣ ಘನ ಸಂಖ್ಯೆ ಆಗಿದೆ. ಇದು ಒಂದು ಪೂರ್ಣ ಘನವಾಗಿದೆ. ಯಾವ ಒಂದು ಸಂಖ್ಯೆಯ ಒಂದು ಘನ ಸಂಖ್ಯೆ ಆಗಿದೆ ಅಂತ ನಾವು ಕಂಡುಹಿಡಿಬೇಕಾದ್ರೆ 27 ಅಂತ ತೆಗೆದುಕೊಳ್ಳಿ. 3 9 27 3 3 9 3 1 3 ಅಂದರೆ 3ರ ಘನ ಸಂಖ್ಯೆ ಯಾವುದಾಗಿದೆ, 27 ಆಗಿದೆ ಅಂತ ಕಂಡುಹಿಡಿಬೋದು. ನೆಕ್ಸ್ಟ್ ಎರಡನೇ ಪ್ರಶ್ನೆ 128 ಅಂತ ಇದೆ. ಇದರ ಒಂದು ಅಪವರ್ತನವನ್ನು ಕಂಡುಹಿಡಿಯೋಣ ಭಾಗಾಕಾರ ಮಾಡುವ ಮೂಲಕ. 2 6 12 2 4 8 2 3 6 2 2 4 2 1 2 2 6 12 2 8 16 2 4 8 2 2 4 2 1 2. ನೋಡಿ, ಈಗ ಒಂದು ಗ್ರೂಪ್ ಇದೆ, 2ರದ್ದು ಇನ್ನೊಂದು ಗುಂಪಿದೆ. ಎಕ್ಸ್ಟ್ರಾ ಏನು ಉಳಿತಿದೆ, 2 ಉಳಿತಿದೆ. ಓಕೆ, 2 ಕ್ಯೂಬ್ ಇದೆ, ಬಟ್ ಇಲ್ಲಿ ಎಕ್ಸ್ಟ್ರಾ 2 ಉಳಿತಾ ಇದೆ. ಹಾಗಾಗಿ 128ಕ್ಕೆ 2ರಿಂದ ಭಾಗಿಸಿದಾಗ ಒಂದು ಪೂರ್ಣ ಘನ ಸಂಖ್ಯೆ ಸಿಗ್ತಾ ಇದೆ. ಅದು 64. 64 ಯಾವ ಒಂದು ಸಂಖ್ಯೆಯ ಘನ ಸಂಖ್ಯೆ ಆಗಿದೆ ಅಂತ ನಾವು ನೋಡೋದಾದರೆ 64ನ್ನು ನಾವು ಅಗೇನ್ ಭಾಗಿಸ್ತಾ ಹೋಗೋಣ. 2 3 6 2 2 4 2 1 2 6 2 8 2 4 2 2 4 2 1 2 ಅಂದರೆ 2 ಕ್ಯೂಬ್ ಇಂಟು 2 ಕ್ಯೂಬ್ 64 2 ಇಂಟು 2 4 64 ಎನ್ನುವಂಥದ್ದು 4ರ ಒಂದು ಘನ ಸಂಖ್ಯೆ ಆಗಿರುತ್ತದೆ. ನೆಕ್ಸ್ಟ್ ಮೂರನೇದು 135. 135 ಇದರ ಅಪವರ್ತನವನ್ನು ಕಂಡುಹಿಡಿಯೋಣ. 3 4 12 3 5 15 3 1 3 3 5 15 3 5 15 5 1 5. ಸೊ ಇವಾಗ 3ರ ಘನ ಇದೆ, 5 ಏನಾಗ್ತದೆ, ಎಕ್ಸ್ಟ್ರಾ ಉಳಿತಾ ಇದೆ. ಸೊ 5ರೊಂದಿಗೆ ಯಾವುದೇ ಸಂಖ್ಯೆ ಇಲ್ಲ, ಯಾವುದೇ ರೀತಿಯಾದ ಗುಂಪನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ 135ಕ್ಕೆ 5ರಿಂದ ಭಾಗಿಸಿದಾಗ ಏನು ಬರ್ತಾ ಇದೆ ನಮಗೆ ಅಂದರೆ 27 ಬರ್ತಾ ಇದೆ. 27 ಇದು 3ರ ಘನ ಸಂಖ್ಯೆ ಆಗಿದೆ. 3 ಕ್ಯೂಬ್ ಮಾಡಿದಾಗ 27 ಬರುತ್ತೆ. ಘನ ಸಂಖ್ಯೆ 27, ಘನಮೂಲ 3 ಸಿಗ್ತಾ ಇದೆ. ನೆಕ್ಸ್ಟು 192. 4ನೇ ಪ್ರಶ್ನೆ 192. ಸೊ 2 9 18 2 6 12 2 4 8 2 8 16 2 2 4 2 4 8 2 1 2 2 4 2 6 12 2 3 6 3 1 3. ಇವಾಗ ನೋಡಿ 2 ಕ್ಯೂಬ್, ನೆಕ್ಸ್ಟ್ 2 ಕ್ಯೂಬ್, ನೆಕ್ಸ್ಟ್ ಎಕ್ಸ್ಟ್ರಾ ಏನು ಉಳಿತಾ ಇದೆ, 3. ಹಾಗಾಗಿ 192ಗೆ 3ರಿಂದ ಭಾಗಿಸಿದಾಗ 64
ಒಂದು ಪೂರ್ಣ ಘನ ಸಂಖ್ಯೆ ಸಿಗ್ತಾ ಇದೆ. ಇದು 4ರ ಘನ ಸಂಖ್ಯೆ ಆಗಿದೆ. 4 ಕ್ಯೂಬ್ ತಂದಾಗ ಅದು 64 ಬರುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ 704 ಇದೆ. 2 ಮೂರಲೆ 6, 2 ಐದಲೆ 10, 2 ಎರಡಲೆ 4, 2 ಒಂದಲೆ 2 ಏಳಲೆ 14, 2 ಆರಲೆ 12, 2 ಎಂಟಲೆ 16, 2 ಎಂಟಲೆ 16, 2 ನಾಲ್ಕಲೆ 8, 2 ನಾಲ್ಕಲೆ 8, 2 ಎರಡಲೆ 4, 2 ಎರಡಲೆ 4, 2 ಒಂದಲೆ 2, 2 ಒಂದಲೆ 2. ನೆಕ್ಸ್ಟ್ 11 ಒಂದಲೆ 11 ನೋಡಿ. 2 ಕ್ಯೂಬ್, ನೆಕ್ಸ್ಟ್ 2 ಕ್ಯೂಬ್, ನೆಕ್ಸ್ಟ್ ಎಕ್ಸ್ಟ್ರಾ ಏನು ಉಳಿತಾ ಇದೆ 11. ಹಾಗಾಗಿ 704ಕ್ಕೆ 11ರಿಂದ ಭಾಗಿಸಿದಾಗ 11 ಒಂದಲೆ 11 ಆರಲೆ 66, 4 ಉಳಿಯುತ್ತೆ, 11 ನಾಲ್ಕಲೆ 44. 64 ಇದು ಒಂದು ಪೂರ್ಣ ಘನ ಸಂಖ್ಯೆ ಆಗಿದೆ. 64 4ರ ಒಂದು ಘನ ಸಂಖ್ಯೆ ಆಗಿದೆ. 4 ಕ್ಯೂಬ್ 64 ಆಗುತ್ತೆ. ಘನ ಸಂಖ್ಯೆ 64, ಘನಮೂಲ 4. ಓಕೆ ಫ್ರೆಂಡ್ಸ್, ಎಕ್ಸಸೈಸ್ 6.1ರಲ್ಲಿ 3ನೇ ಕ್ವಶನ್ ಈ ರೀತಿಯಾಗಿತ್ತು. ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.